ಇದೇ ಮಾಡಿಲ್ಲ ಟೈಮ್ ನೋಡಿ ರಾತ್ರಿ 11:30 ಐಸ್ ಕ್ರೀಮ್ ತಿಂತಿದ್ದೀನಿ. ಯಾವಾಗ ನೋಡ್ಕವಲ್ ಬಾಯಿಗೆ ಹಾಕೊಂಡೇ ಇರ್ತದೆ ಬೊಟ್ಟದು ಹೇಗೆ ಕಾಣಿಸುತ್ತೆ ಅಂತ. ಎಷ್ಟು ರೈಟು ಗೊತ್ತಾ ತರಕಾರಿ. ಫುಡ್ ರೆಡಿ ನೋಡಿ ಏನು ಅನ್ಕೋತಾರೋ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೀಶೋಯಿಂದ ಒಂದು ಆರ್ಡ್ರ್ ಮಾಡಿದ್ದೆ, ನೆಕ್ ಪೀಸು ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಕೊಂಡು ನೋಡಿದೆ. ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ನಾನು ಶೇರ್ ಮಾಡ್ತೀನಿ. ಹಾಗೆಯೇ ಹೊರಗಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಬೈಕಲ್ಲಿ ಹೋಗಿದ್ವಿ. ಸುಮ್ಮನೆ ಏನು ತಿನ್ನೋಕ್ಕೆ ಅಂತ ಹೋಗಿದ್ದಲ್ಲ. ಸಂಜೆ ಆದಮೇಲೆ ಜಾನು ಕೆಲಸದಿಂದ ಬಂದಮೇಲೆ ಟೈಮ್ ಇದ್ದರೆ ಒಂದು ರೌಂಡ್ ಹೊರಗಡೆ ಹೋಗ್ತೀವಿ. ಸೊ ನಾವು ಹೇಗಿದ್ದೀವಿ ಹಾಗೆ ಹೋಗ್ತೀವಿ ಹೊರಗಡೆ. ಗಾಡೀಲಲ್ವ ಹೋಗೋದು, ಎಲ್ಲೂ ಹೋಗಲ್ಲ ಅಂತ. ಏನೋ ತಿನ್ನಬೇಕು ಅನ್ನಿಸ್ತು, ಬರ್ಗರ್ ತಿನ್ನೋಣ ಅಂತ ಅನ್ನಿಸ್ತು. ಹೊರಗಡೆ ಶಾಪಲ್ಲಿ ಹಂಗೆ ಅಲ್ಲಿ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ. ಸರಿ ಅಂತೇಳಿ ನಿಯರ್ KFC ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಅಲ್ಲಿರೋರು ನಮ್ಮನ್ನು ನೋಡ್ಬಿಟ್ಟು ಏನು ಅನ್ಕೋತಾರೋ, ಇವ್ರು ಏನಪ್ಪ ಈ ಥರ ಇದ್ದಾರೆ ಅಂದ್ಕೊಂಡಿರ್ತಾರೆ ನೋಡಿ. ನನ್ನ ತಲೆನೂ ಬಾಚಿಲ್ಲ. ಬಟ್ಟೆ ಮನೆ ಹತ್ರ ಯಾವ್ದು ಹಾಕಿದ್ದೀವಿ ಅದೇ ಹಾಕಿದ್ದೀವಿ. ನಾರ್ಮಲಾಗಿ ಹೇಗಿದ್ವಿ ಹಾಗೆ ಹೋಗಿದ್ದು. ತಿನ್ನೋಕ್ಕೆ ಅಂತ ಹೋಗಿದ್ರೆ ಒಂದು ಸ್ವಲ್ಪ ರೆಡಿಯಾಗಿ ಹೋಗ್ತಿದ್ವಿ. ಸುಮ್ಮನೆ ತಿರ್ಗಾಡ್ಕೊಂಬರೋಕ್ಕೆ ಅಂತ ಗಾಡೀಲಲ್ವ ಹೋಗಿದ್ದು. ಸೊ ತಿನ್ನಬೇಕು ಅನ್ನಿಸ್ತು ಅಂದ್ಬಿಟ್ಟು ಹಾಗೆ ಹೋದ್ವಿ. ಅವ್ರು ನೋಡಿದವ್ರು ಅನ್ಕೋತಾರೆ, ಇವ್ರಿಗೇನು ಮಾನ ಮರ್ಯಾದಿಲ್ವಾ, ಈ ಥರ ಬಂದಿದ್ದಾರಲ್ಲ, ಸ್ವಲ್ಪ ರೆಡಿಯಾಗಿ ಬರೋದಲ್ವ ಅಂತಲೂ ಅಂದ್ಕೊಳ್ಬೋದು. ಅಥವಾ ನಾವು ತೊಗೊಂಡು ತಿಂತಿದ್ದು ನೋಡ್ಬಿಟ್ಟು ಇವ್ರೇನು ಇವ್ರ ಹತ್ರ ಇಲ್ವಾ, ತಿಂತಾ ಇಲ್ಲ ಅನ್ಬೋದು. ಯಾರೋ ಏನೋ ಅಂತಾರೆ ಅಂತ ಹೇಳಿಬಿಟ್ಟು ಅವ್ರಿಗೋಸ್ಕರ ನಾವು ಬದಲಾಗೋಕ್ಕಾಗಲ್ಲ. ನಮ್ಮ ಖುಷಿಗೆ ಹೇಗೆ ಅನಿಸುತ್ತೆ ನಾವು ಹಾಗೆ ಬದುಕಬೇಕು. ಈಗೆಲ್ಲ ಬಟ್ಟೆ ನೋಡಿ ಅಳೆಯೋದು ಜಾಸ್ತಿ. ಯಾವತ್ತೂ ಮನುಷ್ಯನ ಬಟ್ಟೆ ನೋಡಿ ಅಳಿಬಾರ್ದು. ಯಾರಿಗೆ ಗೊತ್ತು, ಒಂದು ಬಟ್ಟೆ ಈಗ ಕೋಟಿ ಇಟ್ಟಿರೋರು ಸಿಂಪಲ್ಲಾಗೇ ಇರ್ತಾರೆ, ಸ್ವಲ್ಪ ದುಡ್ಡು ಇಟ್ಟಿರೋರೆ ಕೋಟಿ ಇಟ್ಟಿರೋರ ಥರ ಆಡ್ತಾರೆ ಅಲ್ವಾ. ಸೊ ಹಂಗಾಗಿ ನಾವು ಬಟ್ಟೆ ನೋಡಿ ಯಾರನ್ನೂ ಕೂಡ ಜಡ್ಜ್ ಮಾಡೋಕ್ಕೆ ಹೋಗ್ಬಾರ್ದು. ಒಬ್ಬ ವ್ಯಕ್ತಿ ಈ ಥರ ಅಂತ ಜಡ್ಜ್ ಮಾಡ್ತಾರೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ತೃಪ್ತಿಗೆ ನಾವು ನಮಗಿಷ್ಟ ಬಂದಂಗೆ ನಾವು ಹೋಗಬೇಕು. ಯಾರೋ ಅನ್ಕೋತಾರೆ, ಯಾರೋ ಆಡ್ಕೋತಾರೆ ಅಂದ್ಬಿಟ್ಟು ನಾವು ಚಿಕನ್ ತಿನ್ನೋಕ್ಕೆ ಬರ್ಗರ್ ತಿನ್ನೋಕ್ಕೆಲ್ಲ ರೆಡಿಯಾಗಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ತಿನ್ನಬೇಕು ಅನ್ನಿಸ್ತು, ಸೊ ಹೋದ್ವಿ ಅಷ್ಟೇ. ನಾನು ರ್ಯಾಂಡಮಾಗಿ ಹೇಳಿದ್ದಷ್ಟೇ. ಶ್ರೀಮಂತರು ಸಿಂಪಲ್ಲಾಗಿರ್ತಾರೆ, ಅವ್ರಿಗಿಂತ ಕಡಿಮೆ ದುಡ್ಡು ಇಟ್ಟಿರೋರು ಜಾಸ್ತಿ ದುಡ್ಡು ಇಟ್ಟಿರೋರ ಥರ ಕಾಣಿಸ್ಕೊಳ್ತಾರೆ ಅಂತ ಕಾಮನ್ನಾಗಿ ನಾನು ನಿಮ್ಗೆ ಹೇಳಿದ್ದು. ಆಮೇಲೆ ನನಗೆ ನಾನು ಹೇಳ್ಕೊಳ್ತಿದ್ದೀನಿ, ನೀವು ಕೋಟಿ ಇಟ್ಟಿದ್ದೀರಾ ಅದಕ್ಕೆ ಸಿಂಪಲ್ಲಾಗಿ ಹೋಗಿದ್ದೀನಿ ಆ ಥರ ಹೇಳ್ತಿದ್ದೀರಾ ಅಂತ ಕಮೆಂಟ್ ಮಾಡಿಬಿಟ್ಟಿರ. ನಾವು ಕೋಟಿನೂ ಇಟ್ಟಿಲ್ಲ ಅಥವಾ ಏನೂ ಇಲ್ಲದೇನೂ ಇಲ್ಲ. ನಮ್ಗೆ ಹೆಂಗೆ ಬೇಕೋ ನಾವು ಆಗಿದ್ದೀವಿ. ನಾನು ಈ ಥರ ಓದಕ್ಕೆ ತಿನ್ನಬೇಕು ಅನ್ನಿಸ್ದಾಗ ಮನೆಗೆ ಬಂದು ರೆಡಿಯಾಗಿ ತಿನ್ನೋಕ್ಕೋಸ್ಕರ ನಾವು ಹೋಗೋಕ್ಕಾಗಲ್ಲ. ಸುಮ್ಮನೆ ಹೋಗಿದ್ವಿ, ತಿನ್ನಬೇಕು ಅನ್ನಿಸ್ತು, ತಿನ್ನೋಕ್ಕೋಸ್ಕರ ಹೋದ್ವಿ, ತಿನ್ಕೊಂಡು ಬಂದ್ವಿ ಅಷ್ಟೇ. ಕೋಟಿ ಇಟ್ಟಿರೋರು ಅಲ್ಲ, ಏನು ಇಲ್ಲದೇನೂ ಇರೋರು ಅಲ್ಲ. ನಮಗೆ ಹೇಗೆ ಬೇಕು ನಾವು ಆಗಿದ್ದೀವಿ ಅಷ್ಟೇ. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ತುಂಬ ದಿನ ಆಗಿತ್ತು, ಕ್ಲೀನ್ ಮಾಡಿಕೊಂಡೇ ಇರಲಿಲ್ಲ. ದೇವ್ರ ಮನೇಲಿ ಏನಂತಂದರೆ ಪೂರ್ತಿ ಹೊಗೆ ತುಂಬಿಕೊಂಡು ಅದು ಒಂದು ವಾರಕ್ಕೆಲ್ಲ ಅದು ಫುಲ್ಲು ಬ್ಲ್ಯಾಕ್ ಆಗಿಬಿಡುತ್ತೆ. ಅದನ್ನು ಕ್ಲೀನ್ ಮಾಡಿ ಜಾನು ಮೊದಲೇ ಆರ್ಡ್ರ್ ಮಾಡಿ ತರಿಸಿದ್ವಲ್ಲ ಅದನ್ನೆಲ್ಲ ಫಿಕ್ಸ್ ಮಾಡ್ತಿದ್ದಾರೆ. ಇನ್ನು ಬಬ್ಲುಗೆ ಟೈಮ್ ಆಗಿತ್ತು ಅಂತೇಳಿ ಊಟ ಮಾಡಿಬಿಡೋಣ ಅಂತ ಹೇಳಿ ಮಾಡಿಕೊಂಡೆ, ಅಂದರೆ ಅಡುಗೆ ಮಾಡಿಕೊಂಡೆ. ಏನೇನು ತರಕಾರಿ ಸಿಗುತ್ತೆ ಅದನ್ನೇ ಹಾಕ್ಬಿಟ್ಟು ಬೇಳೆಕಾಳುಗಳನ್ನ ಮಾತ್ರ ಅವನು ತಿನ್ನೋದು. ಬೇರೆ ಕಾಳುಗಳು ಸಿಪ್ಪೆ ಬರುತ್ತಲ್ಲ, ಹಾಗಾಗಿ ತಿನ್ನಲ್ಲ. ಈ ಬೇಳೆಗಳನ್ನೇ ಹಾಕಿ ನಾನು ಅವನಿಗೆ ಒಂದೊಂದು ದಿನ ಒಂದೊಂದು ಬೇಳೆ ಹಾಕಿಬಿಟ್ಟು ಕೊಡ್ತೀನಿ. ತಿನ್ಕೊಳ್ತಾನೆ ಅವನು, ಹೊಟ್ಟೆ ಹಸ್ತು ಇರುತ್ತೆ. ಕೊನೆಯಲ್ಲಿ ತಿನ್ನೋಕ್ಕೆ ಹೋಗಲ್ಲ ಅವನು. ಅದಕ್ಕೆ ನಾನು ಸ್ವಲ್ಪನೇ ಮಾಡ್ಕೊಂಡಿರ್ತೀನಿ. ತಿಂದಿಲ್ಲ ಒಂದು ಸ್ಪೂನು ಅಂತಂದರೆ ತುಂಬ ಟೈಮ್ ತೊಗೋತಾನೆ. ತಿನ್ನೋದೇ ಇಲ್ಲ ಅಂದರೆ ಸುಮ್ಮನೆ ಇಟ್ಬಿಡ್ತೀನಿ. ಜಾಸ್ತಿ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪನೇ ಮಾಡಿದಾಗ ಅವ್ನು ತಿನ್ಕೋತಾನೆ. ಒಂದು 5-6 ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಅಂದರೆ ಏನಿಲ್ಲ, ಆರಾಮಾಗಿ ತಿನ್ಕೋತಾನೆ. ಅವನು ತಿನ್ಸಾಯಿತು. ನೆಕ್ಸ್ಟು ಇಲ್ಲಿ ಜಾನು ಅದನ್ನೆಲ್ಲ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಅದು ನಾನು ಯಾವ ಥರ ಬರುತ್ತೋ ಅಂದ್ಕೊಂಡಿದ್ದೆ, ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದೈತೆ. ದೇವ್ರ ಮನೆ ಏನಂದರೆ ಅವರೆಲ್ಲೂ ಓಪನ್ ಬಿಟ್ಟಿಲ್ಲ. ಸೊ ಆ ರೀಸನಿಂದ ಹೊಗೆ ಪೂರ್ತಿ ತುಂಬ್ಕೊಳ್ತೈತೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಎಷ್ಟು ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ, ನೋಡಿದ್ದೀರಲ್ಲ ಎಷ್ಟು ತುಂಬಿಕೊಂಡಿದೆ ಅಂದರೆ, ನೀನು ಎಷ್ಟು ಒರೆಸ್ತಿದ್ರು ಅದು ಬರ್ತಾನೇ ಇದೆ. ಮತ್ತು ಇದಾದರೆ ಟೈಲ್ಸ್ ಆದರೆ ಬಂದುಬಿಡುತ್ತೆ. ಮೇಲೆ ಗೋಡೆ ಎಲ್ಲ ವೈಟ್ ಪೇಂಟ್ ಮಾಡಿದಾರಲ್ಲ, ಅದು ಹಾಗಾಗಿ ಬರೆ ಉಳ್ಕೊಂಬಿಟ್ಟೈತೆ. ಅದಕ್ಕೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಂಡ್ವಿ.
ಕ್ಲೀನ್ ಮಾಡ್ಕೊಂಡು ಇದೆಲ್ಲ ಪೇಸ್ಟ್ ಮಾಡ್ಕೊಂಡು ಈಗ ಹೊರಗಡೆ ಹೋಗ್ತಿದ್ದೀವಿ. ಇನ್ನೂ ಇವರು ಪೂಜೆ ಏನೂ ಮಾಡಿಲ್ಲ. ಸೊ ನಾನು ಒಬ್ಬಳು ಸ್ನಾನ ಮಾಡಾಯಿತು. ಇದನ್ನೆಲ್ಲ ತೊಗೊಂಬರೋಣ, ತರಕಾರಿ ಏನೂ ಇರಲಿಲ್ಲ ಅಡುಗೆ ಮಾಡೋದಕ್ಕೆ ಅಂದ್ಬಿಟ್ಟು ತರಕಾರಿ ತೊಗೊಂಡು ಬರೋಣ ಅಂತ ಬಂದ್ವಿ. ಇದು ಡಿ ಮಾರ್ಟ್ ಅಂತ ಹೇಳಿ ತರಕಾರಿ ಮತ್ತು ಬೇಳೆ ಕಾಳುಗಳು ಕೂಡ ಮನೇಲಿ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ಬಂದಿದ್ದು. ಬಟ್ ಇಲ್ಲೇನಂತಂದರೆ ದಿನಸಿ ಏನೂ ಇಲ್ಲ, ಬರೀ ಈ ಥರ ಐಟಮ್ಗಳೇ ಇದ್ದಿದ್ದು. ಸೊ ಅದರಲ್ಲಿ ಒಂದು 2-3 ಐಟಮ್ ತೊಗೊಂಡು ನೆಕ್ಸ್ಟು ಈ ವೆಜಿಟೇಬಲ್ಸ್ ಶಾಪಿಗೆ ಬಂದಿದ್ದೀವಿ. ಇಲ್ಲಿ ಒಂದಷ್ಟು ಐಟಮ್ನ ತೊಗೊಂಡು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಿಮಗೆ ಏನು ತೊಗೊಂಡೆ ಅಂತ. ಏನು ಅದನ್ನ ಕರೆಕ್ಟಾಗಿ ನಾನು ಯೂಸ್ ಮಾಡಿಕೊಂಡ್ರೆ ಒಂದು 2-3 ಡೇಸ್ ಆಗುತ್ತೆ ಅಷ್ಟೇ. ಯಪ್ಪ ಏನು ಕಾಸ್ಟ್ಲಿ ಆಗಿದೆ ತರಕಾರಿ, ಏನು ತಿನ್ನೋದೋ ಬಿಡೋದೋ ಎಲ್ಲ ರೇಟ್ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟೈತೆ. ನಾನು ಒಂದು ವೀಕಿಗೆಲ್ಲ ತಂದು ಇಟ್ಕೊಳ್ಳೋಕೆ ಹೋಗಲ್ಲ. ಒಂದು 3 ದಿನ 4 ದಿನ ಬರುತ್ತೆ ನಾವು ಜಾಸ್ತಿ ತೊಗೊಬಂದರೆ. ನಾನು ಇಲ್ಲಿ ತೊಗೊಂಡಿದ್ದು ಸ್ವಲ್ಪನೇ, ಇದೊಂದು 2 ದಿನ 3 ದಿನ ಬರುತ್ತೆ ಅಷ್ಟೇ. ಸೊ ತೊಗೊಂಡಿದ್ದೀನಿ, ಬಿಲ್ಲೆಲ್ಲ ಮಾಡಿಸ್ಕೊಂಡು ಮನೆಗೆ ಬಂದೆ. ಇವಾಗ ತೋರಿಸ್ತೀನಿ ನಿಮಗೆ ನಾನು ಏನೇನು ತೊಗೊಂಡೆ ಅಂತ. ಇದನ್ನು ಡಿ ಮಾರ್ಟಲ್ಲೇ ನಾನು ತೊಗೊಂಡಿದ್ದು. ಈ ಪ್ಲೇಟು ಇಷ್ಟ ಆಯಿತು ನನಗೆ, ಚೆರಿಗೆ ಕೊಡಿಸೋಣ ಅಂದ್ಬಿಟ್ಟು ತೊಗೊಳ್ಳೋದೇನೋ ತೊಗೊಂಡೆ. ಆಮೇಲೆ ಮೇಲ್ಗಡೆ ಸ್ಟಿಕ್ಕರೆಲ್ಲ ಇದ್ದಿದ್ದು ನೋಡ್ಬಿಟ್ಟು ಇದೇನಾದರೂ ಪ್ಲ್ಯಾಸ್ಟಿಕ್ಕಾ ಈ ಥರ ಇದೆಯಲ್ಲ ಅಂತ ಕೂಡ ಅನ್ನಿಸ್ತು. ಅದು ಪ್ಲ್ಯಾಸ್ಟಿಕ್ ಪ್ಲೇಟಲ್ಲ, ಪಿಂಗಾಣಿ ಪ್ಲೇಟು, ಡಿಸೈನ್ ಇದೆ ಅಷ್ಟೇ. 1-2 ಪ್ಲೇಟ್ ತೊಗೊಂಡೆ, ಇರಲಿ ಬೇಕಾಗುತ್ತೆ ಏನಕ್ಕಾದರೂ ದೇವ್ರ ಮನೇಲಿ ಏನಾದರೂ ಇಡೋದಕ್ಕೆ ದೊಡ್ಡದು ಇಟ್ಟಿದ್ದೀನಲ್ಲ ಅಂತ. ಮನೇಲಿ ಆಲ್ರೆಡಿ ಬಾಳೆಹಣ್ಣು ಇದ್ದಿದ್ದರಿಂದ ಸ್ವಲ್ಪ ಕಾಯಿರೋ ಬಾಳೆಹಣ್ಣೆ ತೊಗೊಂಡೆ. ಏಕೆಂದರೆ ಮನೇಲಿರೋದು ಆಲ್ರೆಡಿ ಹಣ್ಣಾಗಿದೆ, ಮತ್ತೆ ಹಣ್ಣು ತೊಗೊಂಬಿಟ್ರೆ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಕಾಯಿರೋದೇ ತೊಗೊಂಡೆ. ಇದು ನಿಧಾನಕ್ಕೆ ಹಣ್ಣಾದರೆ ಮನೇಲಿರೋದು ಖಾಲಿ ಆದಮೇಲೆ ಇದನ್ನು ತಿನ್ಬೋದು ಅಂತ. ಸೊ ಎಲ್ಲನೂ ಸ್ವಲ್ಪನೇ ತೊಗೊಂಡು ಬಂದಿದ್ದೀನಿ. ಇವಾಗ ಎಲ್ಲನೂ ಕೂಡ ಪ್ಯಾಕ್ ಮಾಡಿ ಫ್ರಿಜ್ಗೆ ಎತ್ತಿಟ್ಕೊಳ್ತೀನಿ. ನಾನು ತೊಳೆಯೋದಕ್ಕೇನು ಹೋಗಲ್ಲ. ಅಡುಗೆ ಮಾಡ್ಕೊಳ್ಬೇಕಾದ್ರೆ ನಾನು ಎಷ್ಟು ತೊಗೊಳ್ತೀನಿ ಅಷ್ಟನ್ನು ಮಾತ್ರ ತೊಳೆದು ನಾವು ಅಡುಗೆ ಮಾಡ್ಕೊಳ್ಳೋದು, ಬೇರೆ ಏನೂ ತೊಗೊಳಕ್ಕೆ ಹೋಗಲಿಲ್ಲ. ಜಾನು ಅಲ್ಲಿ ದೇವ್ರ ಮನೆಯದು ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು. ಲೇಟಾಗಿಬಿಟ್ರೆ ಬಾಗಿಲಾಕ್ಬಿಡ್ತಾರೆ, ಅಡುಗೆ ಮಾಡ್ಕೊಳ್ಳೋಕ್ಕೆ ಏನು ತರಕಾರಿ ಇಲ್ವಲ್ಲ ಅಂತ ಹೇಳಿ ಅದಕ್ಕೆ ಬಿಟ್ಬಿಟ್ಟು ಹೋಗಿದ್ದು. ಅವ್ರು ರೆಡಿ ಮಾಡಿಬಿಟ್ಟು ಇವರಿಬ್ಬರು ಸ್ನಾನಕ್ಕೆ ಹೋಗಬೇಕು. ಬಬ್ಲುದು ನಂದು ಸ್ನಾನ ಆಗಿದೆ, ಅವರಿಬ್ರದ್ದು ಇನ್ನೂ ಸ್ನಾನ ಆಗಿಲ್ಲ. ಸೊ ಇವ್ರು ಸ್ನಾನ ಮಾಡ್ಕೊಂಡಾದ್ಮೇಲೆ ಅವರೇ ಪೂಜೆ ಮಾಡ್ತಾರೆ, ನಾನೇನು ಪೂಜೆ ಮಾಡೋಕ್ಕೆ ಹೋಗಲ್ಲ. ಅಷ್ಟರಲ್ಲಿ ಅಡುಗೆ ಮಾಡ್ಕೋಬೇಕು. ಬಬ್ಲು ಹೇಳುವಷ್ಟರಲ್ಲಿ ಅಂತ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ಅವ್ನು ಎದ್ಬಿಟ್ರೆ ಅವ್ನು ಎತ್ಕೊಂಡೇ ಅಡುಗೆ ಮಾಡಬೇಕಾಗುತ್ತೆ. ಇನ್ನು ಜಾನು ಎಲ್ಲನೂ ರೆಡಿ ಮಾಡಿಕೊಂಡು ಅವರಷ್ಟರಲ್ಲಿ ಪೂಜೆನ ಮಾಡ್ಕೊಳ್ತಾರೆ. ಜಾನು ಕೆಲಸಗಳು ಬೇರೆ ಜಾಸ್ತಿನೇ ಐತೆ. ಸೊ ಅವ್ರು ಯಾವಾಗಲೂ ಲ್ಯಾಪ್ಟಾಪು, ಕೆಲ್ಸಕ್ಕೆ ಹೋಗಿದ್ದು ಬರ್ತಾರೆ, ಮನೇಲೂ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತಿರ್ತಾರೆ. ಆಮೇಲೆ ಮೇಲೆ ಫೋನ್ ಬರ್ತಾನೆ ಇರುತ್ತೆ. ನಾನು ಬೈತಾ ಇರ್ತೀನಿ, ಯಾವಾಗಲೂ ಮನೇಲೂ ಫೋನಲ್ಲೇ ಇರ್ತಿರಲ್ಲ, ಲ್ಯಾಪ್ಟಾಪೇ ಹಿಡ್ಕೊಂಡಿರ್ತಿರಲ್ಲ ಅಂತ. ಸೊ ಸಿಕ್ಕಾಪಟ್ಟೆ ಕೆಲಸಗಳು. ಅದ್ರ ಜೊತೆಗೆ ಬಬ್ಲು ಬರ್ಡೇ ಬೇರೆ ಫಿಕ್ಸ್ ಮಾಡ್ಕೊಂಡಿದ್ದೀವಲ್ಲ, ಅದಕ್ಕೆ ಇನ್ನೂ ರೆಡಿನೇ ಮಾಡ್ಕೊಂಡಿಲ್ಲ. ಒಂದಷ್ಟು ರೆಡಿ ಮಾಡ್ಕೊಳ್ಬೇಕಾಗಿದೆ ಕೂಡ. ಸೊ ಎಲ್ಲ ಬೇಗ ಏನೇನು ಮಾಡಬೇಕು ಅಂತ ಐಡಿಯಾನೇ ಬರ್ತಾಯಿಲ್ಲ, ಒಂದೊಂದಾಗಿ ಮಾಡ್ಕೊಳ್ತಾ ಇದ್ದೀವಿ. ಇದೊಂದು 3 ಕಿಚನ್ ಟವಲ್ ತೊಗೊಬಂದೆ. ಕಿಚನ್ ಟವಲೋ ನಾರ್ಮಲ್ ಟವಲೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪುಟಾಣಿ ಟವಲ್ ತೊಗೊಂಡೆ. ಇವ್ರು ಎಷ್ಟಿರುತ್ತೆ ಎಲ್ಲ ತೊಗೊಂಡು ಯೂಸ್ ಮಾಡ್ಕೊಂಡಿದ್ದಾರೆ. ಇನ್ನು ದೇವ್ರ ಮನೆಯಲ್ಲೂ ಕೂಡ ಎಲ್ಲ ಒರೆಸ್ಬಿಟ್ಟಿದ್ದಾರಲ್ವ. ಒಂದು ಬಬ್ಲು ಬಟ್ಟೆ ಕೂಡ ಕೊಟ್ಟಿದ್ದೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಯಾವುದು ಸ್ವಲ್ಪ ಚಿಕ್ಕದಾಗಿದೆ ಅದನ್ನು ಕೊಟ್ಟೆ, ಯೂಸ್ ಮಾಡ್ಕೊಳ್ಳಿ ಅಂತ. ಬೇರೆ ಬಟ್ಟೆನೂ ಅಷ್ಟೇ ಒರೆಸಿ ಎಲ್ಲ ಮಸಿ ತುಂಬ್ಕೊಂಡು ಹಾಳಾಗಿತ್ತು, ಹಾಗಾಗಿ ಬೇರೆದನ್ನ ಕೊಟ್ಟಿದ್ದೀನಿ. ಇವಾಗ ಇನ್ನೊಂದು ಟವಲ್ ಕೊಟ್ಟಿದ್ದೀನಿ, ಎತ್ತಿಟ್ಕೊಳ್ಳಿ ಅಂತ ಹೇಳಿ. ಜಾನು ಇದನ್ನು ಪೇಸ್ಟ್ ಮಾಡ್ತಿದ್ದಾರೆ, ಬಾಂಡೆಲ್ಲ ಹಾಕ್ತಿದ್ದಾರೆ. ನನಗೆ ಸ್ವಲ್ಪ ಭಯ, ಎಲ್ಲಿ ಅದು ಬಿದ್ದೋಗ್ಬಿಡುತ್ತೋ ಅಂತ. ಫೋಟೋ ಇಟ್ಟಿರ್ತೀವಲ್ವ, ಗಾಜೆಲ್ಲ ಹಾಕಿರ್ತೀವಿ, ಅದಕ್ಕೋಸ್ಕರ. ನಿಜವಾಗ್ಲೂ ಹಾಕಿದ್ಮೇಲೆ ಸಕ್ಕತ್ತಾಗಿ ಬಂತು, ನೋಡೋದಕ್ಕೆ ಖುಷಿಯಾಗುತ್ತೆ, ಅಷ್ಟು ಚೆನ್ನಾಗಿತ್ತು ನೋಡಿ. ನಮ್ಮ ಸ್ವಂತ ಮನೆಗಳಿಗೆ ಈ ಥರ ಮಾಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಆಮೇಲೆ ಈ ಥರ ಡಿಸೈನ್ ಎಲ್ಲ ಮಾಡಿದಾಗ ಫೋಟೋ ಈ ಥರದ್ದು ಇಡಬಾರ್ದು, ಮಂಟಪದ ಥರ ಫೋಟೋ ಆದರೆ ಚೆನ್ನಾಗಿರುತ್ತೆ. ನನಗೇನಾದರೂ ಮೊದಲೇ ಐಡಿಯಾ ಇದ್ದರೆ ಆ ಥರ ಮಂಟಪ ಇರೋದನ್ನೇ ತೊಗೊಳ್ತಿದ್ದೆ. ನನಗೆ ಇವಾಗ ಜಸ್ಟ್ ಅದನ್ನು ಬ್ಯಾಕ್ಗ್ರೌಂಡ್ ನೋಡಿದ್ನಲ್ಲ, ನನಗದು ಇಷ್ಟ ಆಯಿತು, ಹಾಗಾಗಿ ಆ ಥರ ಅಂದ್ಕೊಳ್ತಾ ಇದ್ದೆ. ಫಸ್ಟೇ ಈ ಥರ ಥಾಟ್ ನನಗೆ ಬಂದಿದ್ದರೆ ಮಂಟಪನೇ ತೊಗೊಳ್ಬಹುದಿತ್ತಲ್ವಾ ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಈ ಫೋಟೋನೂ ಇದೆ, ಇದು ಚೆನ್ನಾಗಿದೆ.
ಇದನ್ನು ನಾನು ಚನ್ನಪಟ್ಟಣದಿಂದ ತೊಗೊಬಂದಿದ್ದು, ಆರ್ಡ್ರ್ ಕೊಟ್ಬಿಟ್ಟು ಮಾಡಿಸ್ಕೊಂಡು ತಗೊಂಡು ಬಂದಿದ್ದೆ. ನೋಡಿ ಫೈನಲ್ ಔಟ್ಫುಟ್ ಈ ಥರ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಹೇಳಿದ್ನಲ್ಲ ಎಷ್ಟು ಮಸಿಯಾಗಿದೆ ನೋಡಿ. ಒಂದೋ ಎರಡೋ ಬಟ್ಟೆ ಬಿಸಾಕಿದ್ದು, ಕೊನೆಗೆ ಎಲ್ಲ ಹಳೆ ಬಟ್ಟೆಗಳು ಅಷ್ಟು ಬಿಸಾಕ್ಬಿಟ್ಟಿದ್ವಿ. ಸ್ವಲ್ಪ ಮೇಲ್ಗಡೆ ಇಟ್ಟಿದ್ದೆ, ಈಗ ಒರ್ಸೋಕ್ಕೆ ಬೇಕಲ್ಲ ಅಂತ ಹೇಳಿ ಅದೇ ಒಂದು ಚಿಕ್ಕ ಬಟ್ಟೆ ಕೊಟ್ಟಿದ್ದೆ. ನೋಡಿ ಅವರು ಟೈಲ್ಸು ಹಾಕಿಲ್ಲ ಸೈಡಲ್ಲಿ, ಅಲ್ಲೂ ಕೂಡ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟೈತೆ. ಏನು ಮಾಡಬೇಕು, ಅದನ್ನು ಹೇಗೆ ಕ್ಲಿಯರ್ ಮಾಡ್ಕೋಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ. ಹೊಗೆ ಬರ್ತಾನೆ ಇಲ್ಲ ಹೊರಗಡೆ. ಬೇರೆ ದೀಪ ಎಲ್ಲ ಚೇಂಜ್ ಮಾಡಿಬಿಟ್ಟಿದ್ದೀನಿ, ನಿಮಗೆ ತೋರಿಸ್ತೀನಿ ನಾನು ಚೇಂಜ್ ಮಾಡಿರೋದನ್ನ. ಇವಾಗ ಈ ಥರ ಇದೆ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇನ್ನು ಗಂಟೆ ಹಾಕೋದಕ್ಕೆ ಜಾನು ರೆಡಿ ಮಾಡ್ತಾಯಿದ್ರು. ಇನ್ನು ನಾನಿಲ್ಲಿ ತೊಳೆದಿಟ್ಕೊಂಡಿದ್ನಲ್ಲ ಗ್ಲಾಸ್ ಐಟಮ್ಸ್ಗಳು, ಅದನ್ನೆಲ್ಲನೂ ನೀರು ಸೋರಾಕಿಟ್ಟಿದ್ದೀನಿ. ಕೆಲವೊಂದು ಒಣಗಿತ್ತು, ಅದಕ್ಕೆ ಸ್ವಲ್ಪ ಯಾವುದಿದೆ ಅದೆಲ್ಲನೂ ಫಿಲ್ ಮಾಡಿ ಎತ್ತಿಟ್ಟೆ. ನಿಜವಾದ ಗಂಟೆನೇ ಈ ಥರ ಹಾಕ್ಬಿಟ್ಟು ಬ್ಯಾಕ್ಗ್ರೌಂಡು ಮಾತ್ರ ಈ ಥರದ್ದು ಮಾಡಿಸ್ಕೊಳ್ಬೇಕು ಅಲ್ವಾ? ಚೆನ್ನಾಗೈತೆ. ಸೊ ಗಂಟೆಗಳನ್ನೂ ಕೂಡ ಜಾನು ಮಾಡೋಕ್ಕೆ ಕೊಟ್ಟಿತ್ತು. ಅಂದರೆ ಇದು ಒರಿಜಿನಲ್ ಗಂಟೆ ಅಲ್ಲ, ಬಟ್ ನೋಡೋಕೆ ಅದೇ ಥರ ಇದೆ. ಫೈನಲ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸ್ಟಿಕ್ಕರ್ ಅಂತ ತೆಗಿಬೇಕು. ಈ ಥರ ಕಾಣಿಸುತ್ತೆ. ಇನ್ನೂ ಚೆನ್ನಾಗೈತೆ. ಅವನಲ್ಲ ಇವತ್ತೆಲ್ಲ ಅರ್ಧ ಗಂಟೆ 1 ಅವರ್ ಮಲಗವನೇನೋ ಅಷ್ಟೆ. ನಿದ್ದೆ ಮಾಡಿಲ್ಲ. ಟೈಮ್ ನೋಡಿ 9:15. ಅಡುಗೆ ಮಾಡ್ಕೊಂಡಿಲ್ಲ, ಇನ್ನೂ ಏನೂ ರೆಡಿ ಮಾಡಿಲ್ಲ, ಪೂಜೆ ಮಾಡಿಲ್ಲ. ಟಾರ್ಚರ್ ಕೊಡ್ತಾನೆ. ಕ್ಲೋಸ್ ಮಾಡ. ಒಂದು ಕೈಲಿ ಎತ್ಕೊಂಡು ನಾನು ಏನಪ್ಪ ಮಾಡಲಿ, ಟಾರ್ಚರ್ ಕೊಡ್ತಾನೆ ಅಂದರೆ ಅಷ್ಟಿಷ್ಟು ಟಾರ್ಚರ್ ಕೊಡಲ್ಲ. ಜಾನ್ ಪೂಜೆ ಮಾಡ್ತೈತೆ. ಸೊ ಮನೇಲೆಲ್ಲ ಒಂದೊಂದೇ ಬಲ್ತಿರೋದು. ಸೊ ಹಂಗಾಗಿ ಲೈಟ್ ಹಿಂಗೆ ಬೀಳುತ್ತಲ್ಲ, ಹಿಂಗೆ ಮಾಡಬೇಕು. ಸಿಂಗಲ್ ಫೋಟೋ ನನಗೆ ಐಡಿಯಾ ಬರಲಿ ಅಷ್ಟೊಂದು. ಇವಾಗಲ್ವಾ ಜನ ಅಷ್ಟು ಐಡಿಯಾ ಬರಲಿಲ್ಲ ಆಗ. ಅಷ್ಟೆ. ನಾನು ಅಡುಗೆ ಮನೆಗೆ ತಂದಿದ್ಯಾ ಅಂದ್ಕೊಂಡೆ. ಅದನ್ನು ನಾವು ಬೇರೆ ಬೇರೆ ತಂದು ಇಟ್ಕೋಬೇಕು. ಬಾಟ್ಲೆಲ್ಲ ತಂದುಕೊಟ್ರೆ ನಮ್ಮ ಜನ ಅದಕ್ಕೆ ಬಿಟ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕೊಂಡೈತೆ. ಆವಾಗಲೇ ಇದನ್ನು ಕೊಡು ನನಗೆ, ಇದನ್ನು ಈ ಥರದ್ದು ಇನ್ನೊಂದು ಇಟ್ಕೊಂಡಿದ್ದೀನಲ್ಲ ಅದನ್ನು ಕೊಡು ಅಂದ್ಬಿಟ್ಟು ಇದಕ್ಕೆ ಹಾಕ್ಕೊಂಡಿಲ್ಲ ಎಣ್ಣೆನ. ಇದು ಆರ್ಡ್ರ್ ಮಾಡಿ ತಂದಿರೋದೆ. ಇಲ್ಲಿ ಕಾವಿಗೆ ಯಾವ ಥರ ಆಗ್ಬಿಟ್ಟೈತೆ, ದೀಪ ಇಟ್ಟಿರ್ತೀವಲ್ಲ ಕಾವಿಗೆ ಆ ಥರ ಆಗಿರೋದು. ಸಖತ್ತಾಗಿದೆ. ನಿಜವಾದ ಗಂಟೆ ಥರನೇ ಕಾಣಿಸ್ತಾ ಇದೆ. ಟಣ್ ಅಂತ ಹಿಂಗೆ ಮರೆಸೋದು, ಟಣ್ ಅಂತ. ಅವರು ನೀಟಾಗಿ ಇದು ಮಾಡಿಲ್ಲ. ಇದು ಹೊಗೆ ಎಲ್ಲೂ ಹೋಗಲ್ಲ, ಫುಲ್ಲು ಎಲ್ಲ ತುಂಬ್ಕೊಂಡ್ಬಿಡುತ್ತಾ, ಕ್ಲೀನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇದು ಬೆಳ್ಳಿದೆ ಇಟ್ಟಿದ್ದೀನಿ, ಪುಟಾಣಿದು. ಸ್ವಲ್ಪನೇ ಸಾಕು ಅಂದ್ಬಿಟ್ಟು ಫುಲ್ಲು ಎಲ್ಲ ಮಸಿ ಎಲ್ಲ ತುಂಬ್ಕೊಳ್ಳುತ್ತಾ. ವಾರಕ್ಕೊಂದ್ಸರಿ ಕ್ಲೀನ್ ಮಾಡ್ತಾನೆ ಇರಬೇಕು. ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ನನ್ನ ಮಕ್ಕಳು ಬಿಡಲ್ಲ. ಜಾನನೇ ಮಾಡಬೇಕು. ಕೆಲಸದ ಟೆನ್ಷನಲ್ಲಿ ಜಾನು ಮಾಡಲ್ಲ. ಅದಕ್ಕೆ ಪುಟ್ಟು ದೀಪನೇ ಇರಲಿ ಅಂದ್ಬಿಟ್ಟು ಪುಟ್ಟು ದೀಪ ಇಟ್ಟಿದ್ದೀನಿ. ಇದೂ ಅಷ್ಟೇ, ಕೆಳಗಡೆ ಕಳ್ಸೋದು ಕೆಳಗಡೆ ಮೊದಲು ಬೇರೆದಿಟ್ಟಿದ್ದೆ, ಇವಾಗ ಬೆಳ್ಳಿದೆ ಇಟ್ಕೊಂಡಿದ್ದೀನಿ. ಸಖತ್ತಾಗೈತೆ, ಇಷ್ಟ ಆಯಿತು ನಮಗೂ. ನಮ್ಮ ಬಬ್ಲು ನೋಡಿದ್ರೆ ಬಂದ್ಬಿಡ್ತಾನೆ, ಈಗ ಎಳ್ದಾಕ್ಬಿಡ್ತಾನೆ. ಪ್ಲೇಟು ನೆನ್ನೆ ಹೇಳಿದ್ನಲ್ಲ ಅಲ್ಲ ಐತೆ ಅಂತ ತೊಗೊಂಡಲ್ಲ. ಎರಡೆರಡು ಐಸ್ ಕ್ರೀಮು. ಟೈಮು 11:30. ರಾತ್ರಿ 11:30 ಐಸ್ ಕ್ರೀಮ್ ತಿಂತಿದ್ದೀನಿ. ಅಯ್ಯೋ
ಕರೆಕ್ಟ್ ಟೈಮ್ ಎಷ್ಟು ಅಂತ ತೋರಿಸ್ತೀನಿ ರೀ. 9 ಗಂಟೆ ಅನ್ಕೊಂಬಿಟ್ಟಿರ, 11 ಗಂಟೆ 45 ನಿಮಿಷಕ್ಕೆ ಇನ್ನೊಂದು 2-3 ನಿಮಿಷ ಬಾಕಿ. ತಣ್ಣಗಾಗುತ್ತಲ್ಲ ತಿಂತಾ ಇರಬೇಕು ಅನಿಸುತ್ತೆ. ಕ್ರೇವಿಂಗ್, ಸ್ವೀಟ್ ಕ್ರೇವಿಂಗ್ಸ್ ಆಗ್ತೈತೆ, ಹಾಕಬೇಕು ಅಂತಲೇ ಅನಿಸುತ್ತೆ. ನಿನ್ನೆಯಿಂದ ಒಳ್ಳೆ ಜಂಕ್ ಫುಡ್ ತಿಂತಿದ್ದೀನಿ, ಹಿಂಗಾದರೆ ಏನೋ ದಪ್ಪ ಆಯ್ತೀನಿ ಅಷ್ಟೆ. ಮಲ್ಕೋಬೇಕು. ಬಬ್ಲು 12 ಗಂಟೆ ಆದರೂ ಇನ್ನೂ ಮಲಗಿಲ್ಲ. ಏ ಬಬ್ಲು ಬಾಯ್ಲಿ ಬೋಲ್. ಕರೆದ ತಕ್ಷಣ ಓಡ್ಬರ್ತದೆ. ಬೋಲ್ ಬೋಲ್. ಚಿನ್ನವ ಚಿನ್ನವ ಚಿನ್ನವ, ಇದು ನಮ್ಮ ನಿಂಗವ. ಪ್ಲಾಸ್ಟಿಕ್ ಬಿಡಪ್ಪ. ಯಾವಾಗ ನೋಡಿ ಕವರ್ ಬಾಯಿಗೆ ಹಾಕೊಂಡೇ ಇರ್ತದೆ, ಬೊಟ್ಟತ್ತದು.